ಜನವರಿ 1 ರಾತ್ರಿ ಢಾಕಾ ರಸ್ತೆಗಳ ಮೇಲೆ ನಿಶಬ್ದತೆ ನೆಲೆಸಿತ್ತು. ದೆಹಲಿಯಲ್ಲಿ ಒಂದು ರಹಸ್ಯ ಸಭೆ ಮುಗಿಯುತ್ತಿತ್ತು. ಸಭೆಯ ಮುಕ್ತಾಯದಲ್ಲಿ ಒಂದೇ ಆದೇಶ ಮಾತ್ರ ಬಿಡುಗಡೆಯಾಯಿತು. ಬಾಂಗ್ಲಾದೇಶದಲ್ಲಿರುವ ಭಾರತೀಯ ಅಧಿಕಾರಿಗಳ ಕುಟುಂಬಗಳು ತಕ್ಷಣವೇ ಸ್ವದೇಶಕ್ಕೆ ಹಿಂದಿರುಗಬೇಕು. ಯಾವುದೇ ಪ್ರೆಸ್ ರಿಲೀಸ್ ಇಲ್ಲ, ಟ್ವೀಟ್ ಇಲ್ಲ, ಪ್ರೆಸ್ ಕಾನ್ಫರೆನ್ಸ್ ಇಲ್ಲ. ಆದರೆ ಅದೇ ರಾತ್ರಿ ಢಾಕಾ, ಸಿಲ್ಹೆಟ್, ಖುಲ್ನಾದಲ್ಲಿ ಮೊಬೈಲ್ಗಳು ಮೊಳಗಿದವು. ತಕ್ಷಣವೇ ಹೊರಡಿ, ಟಿಕೆಟ್ಗಳನ್ನು ಕಳುಹಿಸುತ್ತಿದ್ದೇವೆ, ನಾಳೆ ಬೆಳಗ್ಗೆ ಮಿಷನ್ ಖಾಲಿಯಾಗಬೇಕು. ಇದು ಸಾಮಾನ್ಯ ಜಾಗ್ರತೆಯಲ್ಲ, ಇದು ವ್ಯೂಹಾತ್ಮಕ ಸಂಕೇತ. ಢಾಕಾದಲ್ಲಿ ಹೊಸ ಸರ್ಕಾರವಿದೆ. ಮೊಹಮ್ಮದ್ ಯೂನುಸ್ ಕಾರ್ಯನಿರ್ವಾಹಕ. ಸತ್ತ. ಮುಖ ಹೊಸದು, ಭಾಷೆ ಮಾತ್ರ ಅದೇ. ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ಭಾರತಕ್ಕೆ ಕೇವಲ ಭಾಷೆಯಲ್ಲ, ಭೂಮಿಯ ಮೇಲಿನ ನಿಜವಾದ ರಿಪೋರ್ಟ್ ಬೇಕು. ಆ ರಿಪೋರ್ಟ್ ಏನು ಹೇಳುತ್ತಿದೆ? ಕುಷ್ಟಿಯಾದಲ್ಲಿ ದೇವಾಲಯಗಳನ್ನು ಸುಟ್ಟು ಹಾಕಲಾಯಿತು. ಜೆಸೋರ್ನಲ್ಲಿ ಹಿಂದೂ ಅಂಗಡಿಗಳಿಗೆ ಬೆಂಕಿ ಹಚ್ಚಿದರು. ಹಿಂದೂ ಯುವಕನನ್ನು ಗುಂಡು ಹಾರಿಸಿ ಕೊಂದರು. ಕಾಣಿಸಿದ ಹಿಂದೂ ಯುವತಿಯನ್ನು ಅತ್ಯಾಚಾರ ಮಾಡುತ್ತಿದ್ದಾರೆ. ಹಿಂದೂ ಯುವತಿಯರ ಬಟ್ಟೆಗಳನ್ನು ಬಹಿರಂಗವಾಗಿ ತೆಗೆಯುತ್ತಿದ್ದಾರೆ. ಅವರನ್ನು ಚಿತ್ರಹಿಂಸೆ ಮಾಡುತ್ತಿದ್ದಾರೆ. ರಾಜ್ಶಾಹಿಯಲ್ಲಿ ಪೊಲೀಸರು ಮೌನವಾಗಿದ್ದಾರೆ. ನೂರಾರು ಹಿಂದೂ ಕುಟುಂಬಗಳು ತಮ್ಮ ಮನೆಗಳಿಗೆ ಬೀಗ ಹಾಕಿಕೊಂಡಿವೆ. ಒಬ್ಬ ಸ್ಥಳೀಯ ವೃದ್ಧ ಹೀಗೆ ಹೇಳಿದ: ನಾವು ಭಯಪಡುತ್ತಿಲ್ಲ, ನಾವು ಅಡಗಿಕೊಳ್ಳುತ್ತಿದ್ದೇವೆ. ಈ ಬಾರಿ ನಮಗೆ ಯಾವ ಬಾಗಿವೂ ತೆರೆಯುವುದಿಲ್ಲ. ಆದರೆ ಸ್ನೇಹಿತರೆ, ಈ ನೋವು, ಈ ನಿಶಬ್ದತೆ ಬಹುಶಃ ಪ್ರಪಂಚದ ದೃಷ್ಟಿಗೆ ತಪ್ಪಿ ಹೋಗಬಹುದು. ಆದರೆ ಸತ್ಯವನ್ನು ನಿಮ್ಮ ಬಳಿಗೆ ತಲುಪಿಸುವುದು ನಮ್ಮ ಜವಾಬ್ದಾರಿ. ನೀವು ಭಾರತದ ಭದ್ರತೆ, ಜಿಯೋಪಾಲಿಟಿಕ್ಸ್ನ ಪ್ರತಿ ಕಷ್ಟಕರ ಸತ್ಯವನ್ನು ಭಯಪಡದೆ ಬಯಲು ಮಾಡಬೇಕೆಂದು ಬಯಸಿದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಾರ್ತೆ ನಿಮಗೆ ಮರೆಮಾಚಬಡದಂತೆ ಇರಲಿ. ಭಾರತ ತಕ್ಷಣವೇ 3 ಹಂತಗಳಲ್ಲಿ ಇಂಟೆಲಿಜೆನ್ಸ್ ಅನ್ನು ಸಕ್ರಿಯಗೊಳಿಸಿತು. ಗ್ರೌಂಡ್ ಇನ್ಪುಟ್ಗಳಲ್ಲಿ ಪೊಲೀಸರ ನಿಷ್ಕ್ರಿಯತೆ, ಗುಂಪುಗಳ ಚುರುಕುತನವನ್ನು ಗುರುತಿಸಲಾಯಿತು. ಡಿಜಿಟಲ್ ಮಾನಿಟರಿಂಗ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷ, ಬೆದರಿಕೆಗಳು, ಹಿಂದೂ ವಿರೋಧಿ ಪ್ರಚಾರಗಳು ಸಿಕ್ಕಿಬಿದ್ದವು. ರಾಜಕೀಯ ಸಂಭಾಷಣೆಗಳಲ್ಲಿ ಸೂತ್ರಗಳು ಸ್ಪಷ್ಟವಾಗಿ ಹೇಳಿದವು: ಈ ಪರಿಸ್ಥಿತಿ ಮತ್ತೊಂದು 3 ತಿಂಗಳುಗಳ ಕಾಲ ಸುಧಾರಿಸುವುದಿಲ್ಲ. ದೆಹಲಿ ಇನ್ನೂ 1990ರ ಭಾರತವಲ್ಲ, ಇದು ಹೊಸ ಭಾರತ. ಮೊದಲು ಯೋಚಿಸುತ್ತದೆ, ನಂತರ ನೇರವಾಗಿ ಮಾಡುತ್ತದೆ. ಅದಕ್ಕಾಗಿ ಕೇವಲ ಕುಟುಂಬಗಳನ್ನು ಮಾತ್ರ ಹಿಂದಿರುಗಿಸಲಿಲ್ಲ, ಗಡಿಯನ್ನು ಸೀಲ್ ಮಾಡಿತು. ಪೂರ್ವ ವಲಯದಲ್ಲಿ ಬಿಎಸ್ಎಫ್ ಅನ್ನು ಅಲರ್ಟ್ ಮೋಡ್ನಲ್ಲಿ ಇರಿಸಿತು. ಡ್ರೋನ್ ನಿಗಾ ಹೆಚ್ಚಿಸಿತು. ನದಿ ಮಾರ್ಗಗಳ ರೆಕ್ಕಿ ಪ್ರಾರಂಭಿಸಿತು. ಇದನ್ನು ಯುದ್ಧ ತಯಾರಿ ಎಂದು ಭಾವಿಸಬೇಡಿ, ಇದು ಬೆಂಕಿಯನ್ನು ತಡೆಯುವ ತಯಾರಿ. ಏಕೆಂದರೆ ಬಾಂಗ್ಲಾದೇಶದಲ್ಲಿ ಸತ್ತ ಅಸ್ಥಿರವಾಗಿರುವಾಗ ಗಡಿವಾಟಿದ ಉಗ್ರವಾದ, ಕಟ್ಟರತನ, ಒಳನುಸುಳುವಿಕೆ ಎಲ್ಲವೂ ಭಾರತದ ಕಡೆಗೆ ನೋಡುತ್ತವೆ ಎಂದು ಭಾರತಕ್ಕೆ ಗೊತ್ತು. ಈ ಬಾರಿ ಭಾರತ ಹೇಳುತ್ತಿದೆ: ನಾವು ಕೇವಲ ನೋಡುವುದಿಲ್ಲ, ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ. ಉಳಿದವರು ಹಿಂದಿರುಗುತ್ತಾರೆ. ಯೂನುಸ್ ಸರ್ಕಾರ ಕ್ಯಾಮೆರಾ ಮುಂದೆ ಮಾತನಾಡುತ್ತಲೇ ಇದೆ. ಘಟನೆಗಳು ಅಪರಾಧಾತ್ಮಕವು, ಸಾಮುದಾಯಿಕವಲ್ಲ. ದೆಹಲಿ ಏನೂ ಮಾತನಾಡಲಿಲ್ಲ. ದೆಹಲಿ ಕೇವಲ ಆಕ್ಷನ್ ತೆಗೆದುಕೊಂಡಿತು. ಬ್ಯಾಂಕಿಂಗ್ ಚಾನೆಲ್ಗಳ ಮೇಲೆ ನಿಗಾ, ವೀಸಾ ಪ್ರಕ್ರಿಯೆ ಸ್ಲೋ, ಕಸ್ಟಮ್ಸ್ನಲ್ಲಿ ಹೆಚ್ಚುವರಿ ಕ್ಲಿಯರೆನ್ಸ್, ಬಾಂಗ್ಲಾದೇಶಿ ಟ್ರಕ್ಗಳ ತಪಾಸಣೆ ಕಠಿಣ. ಇದನ್ನು ಸರ್ಕಾರಿ ಭಾಷೆಯಲ್ಲಿ ಸಾಫ್ಟ್ ಸ್ಯಾಂಕ್ಷನ್ಸ್ ಎನ್ನುತ್ತಾರೆ. ದೆಹಲಿಯಲ್ಲಿ ಬಿಡುಗಡೆಯಾದ ಆದೇಶ ಕೇವಲ ಮಿಷನ್ನಿಂದ ಕುಟುಂಬಗಳ ಹಿಂದಿರುಗುವಿಕೆ ಮಾತ್ರವಲ್ಲ, ಅದು ಮೊತ್ತ ಮೊರಟ್ಟ ಪ್ರದೇಶಕ್ಕೆ ಕಳುಹಿಸಿದ ಒಂದು ಸಿಗ್ನಲ್. ಬಾಂಗ್ಲಾದೇಶಕ್ಕೆ ಆ ಸಿಗ್ನಲ್ ಅರ್ಥವಾಗುತ್ತಿದೆ. ಢಾಕಾ ರಸ್ತೆಗಳ ಮೇಲೆ ಇನ್ನು ಪ್ರದರ್ಶಕರು ಮಾತ್ರವಿಲ್ಲ, ಇನ್ನು ಅಲ್ಲಿಗೆ ಗಲಭೆ ಇದೆ. ಸರ್ಕಾರಿ ಪ್ರಕಟಣೆಗಳು, ಭೂಮಿಯ ಮೇಲಿನ ನಿಜವಾದ ನಿಜಗಳ ನಡುವೆ ವ್ಯತ್ಯಾಸ. ಭಾರತದ ಇಂಟೆಲಿಜೆನ್ಸ್ ಫೀಡ್ನಲ್ಲಿ ಹೊಸ ಇನ್ಪುಟ್ ಸೇರಿತು. ಈಶಾನ್ಯ ಭಾರತದಲ್ಲಿ ಕಟ್ಟರ ಪಂಥದ ಒಳನುಸುಳುವಿಕೆ ಪ್ಲಾನಿಂಗ್. ಅಂದರೆ ಪ್ರಮಾದ ಇನ್ನು ಢಾಕಾದಲ್ಲಿ ಮಾತ್ರವಲ್ಲ, ಗುವಾಹಟಿ, ಅಗರ್ತಲಾ, ಶಿಲ್ಲಾಂಗ್ವರೆಗೂ ಹರಡಬಹುದು. ದೆಹಲಿ ಮುಂದಿನ ಗೇರ್ ಹಾಕಿತು. ಈಶಾನ್ಯ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ನೇರ ಭದ್ರತೆ ಕೋಆರ್ಡಿನೇಷನ್ ಮಾಡಿತು. ಬಿಎಸ್ಎಫ್ ಮತ್ತು ಅಸ್ಸಾಂ ರೈಫಲ್ಸ್ಗಳಿಗೆ ಆದೇಶಗಳು: ಗಡಿಯ ಮೇಲೆ ಝೀರೋ ಟಾಲರೆನ್ಸ್, ಒಳನುಸುಳುವಿಕೆಯನ್ನು ನಿಲ್ಲಿಸಬೇಕು. ಆಯುಧಗಳು, ಹವಾಲಾ ಚಾನೆಲ್ಗಳನ್ನು ಬ್ಲಾಕ್ ಮಾಡಬೇಕು. ಶರಣಾರ್ಥಿಗಳ ಅಲೆ ಬಂದರೆ ಗಡಿಯಲ್ಲೇ ನಿಲ್ಲಿಸಬೇಕು. 2017ರ ರೋಹಿಂಗ್ಯಾ ಸಂಕಷ್ಟ ಭಾರತಕ್ಕೆ ನೆನಪಿದೆ. ಈ ಬಾರಿ ಹಾಗಲ್ಲ. ಈ ಬಾರಿ ಮುಂಚಿತವಾಗಿ ಮೋರ್ಚಬಂಧಿ. ಇದೇ ಸಮಯದಲ್ಲಿ ದೆಹಲಿಗೆ ಮತ್ತೊಂದು ಇನ್ಪುಟ್ ಬಂತು. ಬಾಂಗ್ಲಾದೇಶದ ಕೆಲವು ಪ್ರದೇಶಗಳಲ್ಲಿ ಮದರಾಸಗಳು, ಮಸೀದಿಗಳಿಂದ ಉದ್ರೇಕಕಾರಿ ಮಾತುಗಳು ಬರುತ್ತಿವೆ. ಕ್ಯಾಮೆರಾ ಮುಂದೆಯಲ್ಲ, ಮುಚ್ಚಿದ ಕೋಣೆಗಳಲ್ಲಿ. ಇದು ಭಾರತಕ್ಕೆ ಪ್ರಮಾದದ ಸ್ಪಷ್ಟ ಘಂಟೆ. ಸೋಷಿಯಲ್ ಮೀಡಿಯಾದಲ್ಲೂ ವಿಷ ಹರಡುತ್ತಿವೆ. ಹಿಂದೂ ಇಂಡಿಯಾ ಗೋ ಬ್ಯಾಕ್ ತರಹದ ಟ್ರೆಂಡ್ಗಳು ನಡೆಯುತ್ತಿವೆ. ಕೆಲವು ಪೋಸ್ಟ್ಗಳು ನೇರವಾಗಿ ಪಾಕಿಸ್ತಾನಿ ಐಎಸ್ಐಗೆ ಲಿಂಕ್ ಆಗುತ್ತಿವೆ. ಹಲವು ಅಕೌಂಟ್ಗಳು ಮಧ್ಯಪ್ರಾಚ್ಯದಿಂದ ಆಪರೇಟ್ ಆಗುತ್ತಿವೆ. ಭಾರತಕ್ಕೆ ಇನ್ನೂ ಸಂಶಯವಿಲ್ಲ, ಇದು ಕೇವಲ ದೇಶೀಯ ಅಸ್ಥಿರತೆಯಲ್ಲ, ಇದು ಸೂಕ್ಷ್ಮವಾಗಿ ಯೋಜಿಸಿದ ವ್ಯೂಹ. ದೆಹಲಿಯಲ್ಲಿ ಇಂಟೆಲಿಜೆನ್ಸ್ ಮತ್ತು ಸೈಬರ್ ವಿಂಗಿಗೆ ಹೊಸ ಆದೇಶ ಬಂತು. ಪ್ರತಿ ಸಂದಿಗ್ಧ ಅಕೌಂಟ್ ಟ್ರ್ಯಾಕಿಂಗ್, ವಿದೇಶಿ ಲಿಂಕ್ಗಳನ್ನು ಹುಡುಕುವುದು, ಜಮೀನಿ ನೆಟ್ವರ್ಕ್ನ ಮೇಲೆ ಅಲ್ಲಿಗೆ ಢಾಕಾದಲ್ಲಿ ಯೂನುಸ್ ಸರ್ಕಾರದ ಬ್ರೀಫಿಂಗ್ ಟೋನ್ ಬದಲಾಯಿತು.
ಇನ್ನೂ ಘಟನೆಗಳನ್ನು ಸಣ್ಣದೆಂದು ಹೇಳುವುದಿಲ್ಲ, ಅವುಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಪ್ರತಿದಿನ ಹೀಗೆ ಹೇಳುತ್ತಿದ್ದಾರೆ, ಇವೆಲ್ಲ ಲೋಕಲ್ ಕ್ರಿಮಿನಲ್ಸ್ ಕೆಲಸ, ಸರ್ಕಾರ ಅಪರಾಧಿಗಳನ್ನು ಹಿಡಿಯುತ್ತಿದೆ. ಆದರೆ ಭಾರತ ಪ್ರಶ್ನಿಸುತ್ತಿದೆ, ಎಲ್ಲವೂ ಕಂಟ್ರೋಲ್ನಲ್ಲಿದ್ದರೆ ನಮ್ಮವರನ್ನು ಏಕೆ ಹಿಂದಿರುಗಿಸಬೇಕಾಯಿತು? ಆಗ ಮತ್ತೊಂದು ದೊಡ್ಡ ತಿರುವು ಬಂತು. ಭಾರತದ ರಾಯಭಾರಿ ನಿಶಬ್ದವಾಗಿ ಢಾಕಾ ತಲುಪಿದರು. ಯಾವುದೇ ಪ್ರೆಸ್ ರಿಲೀಸ್ ಇಲ್ಲ, ಮೀಡಿಯಾ ಕವರೇಜ್ ಇಲ್ಲ. ಆದರೆ ಬಾಂಗ್ಲಾದೇಶದ ಸತ್ತಾ ಗಲ್ಲಿಗಳಲ್ಲಿ ಸ್ಪಷ್ಟವಾಯಿತು, ಭಾರತ ಇನ್ನೂ ಬ್ಯಾಕ್ ಚಾನೆಲ್ಗಳಲ್ಲಿ ನಿಲ್ಲುವುದಿಲ್ಲ. ಭಾರತ ಇನ್ನೂ ಫೀಲ್ಡ್ಗೆ ಬಂದೇ ಬಿಟ್ಟಿದೆ. ಅದೇ ಸಮಯದಲ್ಲಿ ಬಂಗಾಳಕೊಲ್ಲಿ ಭಾಗದಲ್ಲಿ ನೌಕಾದಳ ಪೆಟ್ರೋಲಿಂಗ್ ಹೆಚ್ಚಿಸಲಾಯಿತು. ಅಧಿಕೃತವಾಗಿ ಇದನ್ನು ರೂಟೀನ್ ಎಕ್ಸಸೈಸ್ ಎಂದರು. ಭಾರತ ಇನ್ನೂ ಮಾತುಗಳೊಂದಿಗಲ್ಲ, ಆಕ್ಷನ್ನೊಂದಿಗೆ ಸಂಭಾಷಿಸುತ್ತಿದೆ. ಬಾಂಗ್ಲಾದೇಶದ ಆಂತರಿಕ ಸರ್ಕಾರ ಇನ್ನೂ ಸಮಯ ಖರೀದಿ ಮಾಡುತ್ತಿದೆ. ಕ್ಯಾಮೆರಾ ಮುಂದೆ ಬಂದು ಯೂನುಸ್ ಹೇಳಿದರು, ಭಾರತಕ್ಕೆ ಆತಂಕ ಅಗತ್ಯವಿಲ್ಲ, ನಮಗೆ ಪರಿಸ್ಥಿತಿಯ ಬಗ್ಗೆ ಪೂರ್ಣ ಮಾಹಿತಿ ಇದೆ. ಆದರೆ ದೆಹಲಿಯ ಉತ್ತರ ನೇರವಾಗಿತ್ತು, ನಿಮ್ಮ ಮಾಹಿತಿಯ ಮೇಲಲ್ಲ, ನಮ್ಮ ಭೂಮಿಯ ಮೇಲಿನ ಭರೋಸಾ ಇದೆ. ನಮ್ಮ ಪ್ರಾಧಾನ್ಯತೆ ನಮ್ಮ ಜನರು, ಉಳಿದವು ನಂತರ. ಭಾರತದ ಮೊದಲು ನಾವು ನೀತಿ ಇನ್ನೂ ನೀತಿ ಮಾತ್ರವಲ್ಲ, ಇದು ಎಚ್ಚರಿಕೆ. ಈ ಎಚ್ಚರಿಕೆಯ ನಂತರ ಢಾಕಾ ಮೀಡಿಯಾ ಹೌಸ್ಗಳಲ್ಲಿ ಬದಲಾವಣೆ ಕಾಣಿಸಿತು. ಮೊದಲ ಬಾರಿಗೆ ಬಾಂಗ್ಲಾದೇಶಿ ಟಿವಿ ಚಾನೆಲ್ಗಳು ಒಪ್ಪಿಕೊಂಡವು, ಅಲ್ಪಸಂಖ್ಯಾತ ಪ್ರದೇಶಗಳಲ್ಲಿ ಉದ್ವಿಗ್ನತೆ ಇದೆ. ಆದರೆ ವಿಷಯ ಅಲ್ಲಿಗೆ ನಿಲ್ಲಲಿಲ್ಲ. ಭಾರತ ಇನ್ನು ಕೇವಲ ರಾಜಕೀಯ ಅಥವಾ ಸೈನಿಕ ಕ್ರಮಗಳನ್ನು ಮಾಡುತ್ತಿಲ್ಲ, ಅದು ಇನ್ನೂ ನ್ಯಾರೇಟಿವ್ ಆಗಿ ಇಳಿದಿದೆ. ನ್ಯೂಡೆಲ್ಲಿ ಥಿಂಕ್ ಟ್ಯಾಂಕ್ಗಳು ಅಂತಾರಾಷ್ಟ್ರೀಯ ವೇದಿಕೆಗಳ ಮೇಲೆ ಕೆಲಸ ವೇಗಗೊಳಿಸಿದವು. ಯುಎಸ್, ಬ್ರಿಟನ್, ಫ್ರಾನ್ಸ್, ಜಪಾನ್ನಲ್ಲಿನ ಮಾನವ ಹಕ್ಕುಗಳ ಸಂಸ್ಥೆಗಳಿಗೆ ಫೀಲ್ಡ್ ಇಂಟೆಲಿಜೆನ್ಸ್ ಕಳುಹಿಸಲಾಯಿತು. ಫೋಟೋಗಳು, ವಿಡಿಯೋಗಳು, ಗ್ರೌಂಡ್ ರಿಪೋರ್ಟ್ಗಳು, ಅತ್ಯಂತ ಮುಖ್ಯ ಸಾಕ್ಷಿಗಳು. ಎಲ್ಲಿಯೂ ಭಾರತದ ಹೆಸರಿಲ್ಲ, ಆದರೆ ಪ್ರತಿ ರಿಪೋರ್ಟ್ನಲ್ಲಿ ಒಂದು ಸಾಲಿದೆ, ಬಾಂಗ್ಲಾದೇಶದ ಆಂತರಿಕ ಸರ್ಕಾರ ಅಲ್ಪಸಂಖ್ಯಾತರ ರಕ್ಷಣೆಯಲ್ಲಿ ವಿಫಲವಾಗಿದೆ. ಈ ನ್ಯಾರೇಟಿವ್ ಒಂದು ವಾರದಲ್ಲಿ ವಾಷಿಂಗ್ಟನ್ ಪೋಸ್ಟ್, ದಿ ಗಾರ್ಡಿಯನ್, ಅಲ್ ಜಜೀರಾವರೆಗೂ ತಲುಪಿತು. ಇನ್ನು ಢಾಕಾ ಸರ್ಕಾರ ಪ್ರಶ್ನೆಗಳ ಗುಂಡಂಗಳಲ್ಲಿ ಬಿದ್ದಿತ್ತು, ಭಾರತದ್ದಲ್ಲ, ಪ್ರಪಂಚದ್ದು. ಅಲ್ಲಿಗೆ ಭಾರತದಲ್ಲಿ ಪರಿಸ್ಥಿತಿ ಮತ್ತಷ್ಟು ಸ್ಪಷ್ಟವಾಯಿತು. ದೆಹಲಿಯಲ್ಲಿ ಇಂಟೆಲಿಜೆನ್ಸ್ ಹೆಡ್ಕ್ವಾರ್ಟರ್ಸ್ನಲ್ಲಿ ಕಳೆದ 5 ವರ್ಷಗಳ ಡೇಟಾ ತೆರೆದರು. ಚುನಾವಣಾ ಸಮಯದಲ್ಲಿ ಹಿಂದೂ ಮುಸ್ಲಿಂ ಘರ್ಷಣೆಗಳು, ಗಡಿದಾಟಿದ ಒಳನುಸುಳುವಿಕೆ, ಪಾಕಿಸ್ತಾನದೊಂದಿಗೆ ಲಿಂಕ್ ಆದ ಅಕೌಂಟ್ಗಳ ಡಿಜಿಟಲ್ ಆಕ್ಟಿವಿಟಿಗಳು, ಪ್ರತಿ ವರ್ಷ ಅಪರಾಧಿಗಳಿಗೆ ಶಿಕ್ಷೆಯಿಲ್ಲದ ದರ. ನಿರ್ಣಯ ಸ್ಪಷ್ಟ, ಇದು ಒಂದು ಬಾರಿಯ ಬೆಂಕಿಯಲ್ಲ, ಇದು ಒಂದು ಸಿಲ್ಸಿಲಾ. ಈ ಬಾರಿ ಭಾರತ ಆ ಸಿಲ್ಸಿಲಾವನ್ನು ಅಲ್ಲಿಯೇ ನಿಲ್ಲಿಸಬೇಕೆಂದು ಬಯಸುತ್ತಿದೆ. ದೆಹಲಿ ಮತ್ತೊಂದು ಆದೇಶ ಜಾರಿ ಮಾಡಿತು, ಪೂರ್ವ ಕಮಾಂಡ್ ರ್ಯಾಪಿಡ್ ರಿಯಾಕ್ಷನ್ ಯೂನಿಟ್ಗಳು ಹೈ ರೆಡಿನೆಸ್ನಲ್ಲಿರಬೇಕು. ಬಿಎಸ್ಎಫ್, ಅಸ್ಸಾಂ ರೈಫಲ್ಸ್ ಜಾಯಿಂಟ್ ಪೆಟ್ರೋಲ್ ದ್ವಿಗುಣಗೊಳಿಸಿ. ಎನ್ಡಿಆರ್ಎಫ್, ಸಿವಿಲ್ ಡಿಫೆನ್ಸ್ ಅನ್ನು ಗಡಿ ಜಿಲ್ಲೆಗಳಲ್ಲಿ ಸಿದ್ಧಗೊಳಿಸಿದರು. ಇನ್ನು ಇದು ಕೇವಲ ದೌತ್ಯಪರ ಸಮಾಧಾನವಲ್ಲ, ಇದು ಜಾತಿ ರಕ್ಷಣೆಯ ಭಂಗಿ. ಭಾರತಕ್ಕೆ ಇನ್ನು ಸಂಶಯವಿಲ್ಲ, ಪರಿಸ್ಥಿತಿ ಕೈಯಿಂದ ತಪ್ಪಿದರೆ ಶರಣಾರ್ಥಿಗಳ ಅಲೆ ಬರುತ್ತದೆ. ಆ ಅಲೆ ಮಾನವೀಯ ಸಂಕಟ ಮಾತ್ರವಲ್ಲ, ಭದ್ರತಾ ಪ್ರಮಾದಗಳನ್ನು ತರುತ್ತದೆ. ದೆಹಲಿ ಮತ್ತೊಂದು ತಿರುವನ್ನು ತಲುಪಿತು. ಬಾಂಗ್ಲಾದೇಶದಲ್ಲಿನ ಕೆಲವು ಪ್ರಮುಖ ಹಿಂದೂ ಸಾಮಾಜಿಕ ಸಂಸ್ಥೆಗಳು ಭಾರತ ಸರ್ಕಾರದೊಂದಿಗೆ ನೇರವಾಗಿ ಸಂಪರ್ಕಿಸಿದವು. ಅವರು ಹೀಗೆ ಹೇಳಿದರು, ನಮ್ಮ ದೇವಾಲಯಗಳು ಬೆಂಕಿ ಹೆಚ್ಚಿಕೊಳ್ಳುತ್ತಿವೆ, ನಮ್ಮ ಮಕ್ಕಳು ಶಾಲೆಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಪೊಲೀಸರು ಹೇಳುತ್ತಿದ್ದಾರೆ, ಮೇಲಿಂದ ಆದೇಶವಿಲ್ಲ. ದೆಹಲಿಯಲ್ಲಿ ಯಾವುದೇ ಪ್ರಕಟಣೆ ಬರಲಿಲ್ಲ. ಆದರೆ ಮರುದಿನವೇ ಢಾಕಾದಲ್ಲಿ ಭಾರತ ಮಿಷನ್ ಸೀನಿಯರ್ ಅಧಿಕಾರಿಗಳ ಸಭೆ ನಡೆಯಿತು. ಪ್ರೆಸ್ ಅನ್ನು ಕರೆಯದೆ, ಕ್ಯಾಮೆರಾಗಳಿಲ್ಲದೆ. ಆದರೆ ಆ ಸಭೆಯ ನಂತರ ಢಾಕಾದ ಮಂತ್ರಾಲಯಗಳಲ್ಲಿ ಹುಡುಗಾಟ ಹೆಚ್ಚಾಯಿತು. ಅಲ್ಲಿಗೆ ಭಾರತ ಆರ್ಥಿಕ ಒತ್ತಡವನ್ನು ಮತ್ತಷ್ಟು ಕಠಿಣಗೊಳಿಸಿತು. ಕಸ್ಟಮ್ಸ್ನಲ್ಲಿ ಬಾಂಗ್ಲಾದೇಶಿ ವಸ್ತುಗಳ ತಪಾಸಣೆ 3 ಹಂತಗಳಿಗೆ ಬದಲಾಯಿತು. ವೀಸಾ ಪ್ರೊಸೆಸಿಂಗ್ ಅನ್ನು ಪೂರ್ಣವಾಗಿ 72 ಗಂಟೆಗಳವರೆಗೆ ಸ್ಲೋ ಮಾಡಿದರು. ಬ್ಯಾಂಕಿಂಗ್ ಲಾಭಾದೇವಿಗಳ ಮೇಲೆ KYC ಆಡಿಟ್ ತಪಾಸಣೆಗಳು ಪ್ರಾರಂಭವಾದವು. ಇವು ಸ್ಯಾಂಕ್ಷನ್ಸ್ ಅಲ್ಲ, ಆದರೆ ಬಾಂಗ್ಲಾದೇಶಕ್ಕೆ ಇದು ಉಸಿರಾಡದಂತೆ ಮಾಡುವ ವಾತಾವರಣವಾಗುತ್ತಿದೆ. ಢಾಕಾ ವ್ಯಾಪಾರ ಸಂಘಗಳು ಬಹಿರಂಗವಾಗಿ ಹೇಳಿದವು, ಭಾರತ ಹೀಗೆಯೇ ಕಠಿಣವಾಗಿದ್ದರೆ ನಮ್ಮ ಆರ್ಥಿಕ ವ್ಯವಸ್ಥೆ ನಿಲ್ಲುತ್ತದೆ. ಮಹಮ್ಮದ್ ಯೂನುಸ್ ಸರ್ಕಾರ ಇನ್ನೂ 3 ಬದಿಗಳಿಂದ ಒತ್ತಡದಲ್ಲಿದೆ. ದೇಶೀಯ ಹಿಂಸೆ, ಅಂತಾರಾಷ್ಟ್ರೀಯ ವಿಮರ್ಶೆಗಳು, ಭಾರತದ ವ್ಯೂಹಾತ್ಮಕ ಒತ್ತಡ. ಯೂನುಸ್ ದಿನವೂ ಹೇಳುತ್ತಿದ್ದಾರೆ, ಎಲ್ಲವೂ ಕಂಟ್ರೋಲ್ನಲ್ಲಿದೆ. ಆದರೆ ಇನ್ನೂ ಆ ಜುಮ್ಲಾ ಢಾಕಾ ಗಲ್ಲಿಗಳಲ್ಲಿ ಜೋಕಾಗಿಬಿಟ್ಟಿದೆ. ಭಾರತ ಸ್ಪಷ್ಟವಾಗಿ ಹೇಳಿತು, ನಾವು ಯುಎನ್ನಲ್ಲಿ ಪ್ರಸ್ತಾವ ತರುವುದಿಲ್ಲ. ನಮ್ಮ ನಾಗರಿಕರು ಯಾವಾಗ ಸುರಕ್ಷಿತರಾಗುತ್ತಾರೋ ನಾವು ನೋಡುತ್ತೇವೆ. ಇಲ್ಲದಿದ್ದರೆ ನಾವು ಮೈದಾನದಲ್ಲಿ, ಗಡಿಯ ಮೇಲೆ, ದೌತ್ಯದಲ್ಲಿ ಸಮಾಧಾನ ನೀಡುತ್ತೇವೆ. ಇದೇ ಭಾರತದ ಹೊಸ ನೀತಿ. ಪ್ರಕಟಣೆಯ ನಂತರ ಆಕ್ಷನ್ ಅಲ್ಲ, ಇನ್ನು ಆಕ್ಷನ್ ನಂತರ ಅಗತ್ಯವಿದ್ದರೆ ಪ್ರಕಟಣೆ. ಬಾಂಗ್ಲಾದೇಶ ರಸ್ತೆಗಳ ಮೇಲೆ ಬೆಂಕಿ ಇದೆ, ಢಾಕಾ ಗೋಡೆಗಳ ಮೇಲೆ ಭಯ ಲಿಖಿತವಾಗಿದೆ. ದೆಹಲಿ ನೀತಿಯಲ್ಲಿ ಇನ್ನೂ ಹೊಸ ವಾಕ್ಯ ಸೇರಿತು, ಇನ್ನೂ ಹಿಂದೂಸ್ತಾನ್ ಕಾಯುವುದಿಲ್ಲ. ಇದೇ ಈ ದಿನಗಳ ಭಾರತ. ಮಾತುಗಳೊಂದಿಗಲ್ಲ, ಅಡುಗುಗಳೊಂದಿಗೆ ಚರಿತ್ರೆ ಬರೆಯುತ್ತದೆ. ಹೇಳುವುದಿಲ್ಲ, ಮಾಡುತ್ತದೆ. ಮಾಡಿದಾಗ ಮೊತ್ತ ಪ್ರಪಂಚ ನೋಡುತ್ತದೆ. ಪ್ರಶ್ನೆ ಇದು, ಸಾಫ್ಟ್ ಸ್ಯಾಂಕ್ಷನ್ ಸಾಕಾಗುತ್ತವೆಯೋ ಅಥವಾ ಭಾರತ ಇನ್ನೂ ಮತ್ತೊಂದು ದೊಡ್ಡ ಅಡುಗು ಹಾಕಬೇಕು? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ. ಜೈ ಹಿಂದ್ ಎಂದು ಬರೆದು ನಿಮ್ಮ ಧ್ವನಿಯನ್ನು ಬಲವಾಗಿ ಕೇಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.